ನೀನೇ ಹೇಳು, ಅವನ ಹತ್ರ ದುಡ್ಡಿದೆ ಅಂದ ಮಾತ್ರಕ್ಕೆ ನಿಮ್ದೇ ಆಗಿರ್ತೀಯ? ಮನಸ್ಸಾರೆ ಹೇಳು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ಸುಮ್ಮನೆ ಆಗ್ಬಿಡ್ತೀನಿ. ಶ್ರೀ, ಕಾರಿದ್ರು ಯಾಕೆ ನೆನ್ಕೊಂಡ್ಬಂದೆ? ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು. ನಾಳೆಯಿಂದ ಪ್ರತಿ ಶುಕ್ರವಾರ ಸಂತೋಷಿ ಮಾತಾ ವ್ರತ ಮಾಡ್ತಿದ್ದೆ. ಏನಾಯ್ತು? ಯಾಕೋ ಮಂಕಾಗಿದ್ದಾರೆ. ನನಗೆ ಗೊತ್ತು ಯಾಕೆ ಅಂತ. ನಾಳೆ ಶ್ರೀಗ್ ಮದ್ವೆ ಆದ್ರೆ ಹೇಗೋ ಏನೋ ಅಂತ ಅಲ್ವಾ? ಹಾಗಾಗ್ಬಾರ್ದು ಅಂತ ತಾನೆ ಅಳದು ಸುರಿದು ಹೆಣ್ಣು ನೋಡ್ತಾ ಇರೋದು. ನೋಡ್ತಾ ನೋಡ್ತಾ ನಮ್ಮ ಶ್ರೀ ಎಷ್ಟು ದೊಡ್ಡವನಾಗಿ ಬೆಳೆದ್ಬಿಟ್ಟ. ಈಗಲೇ ಮಗು ಬೇಡ ಅಂತ ಇವ್ರು ಹೇಳಿದ್ದು ನೆನ್ನೆನೋ ಮೊನ್ನೆನೋ ಅನ್ನೋ ಹಾಗಿದೆ. ಬೇಡ ಅಂದಿದ್ದ ಮಗು ಮದುಮಗನಾಗಿ ನಿಂತಿದ್ದಾನೆ. ಖುಷಿ ಪಡಿ ಅಕ್ಕ, ಬೆಳೆದಿದ್ದಾನೆ. ಹೇಗೆ ಬೆಳೆದ್ನೋ ಗೊತ್ತಾಗ್ಲಿಲ್ಲ, ಹಾಗೆ ಬೆಳೆಸಿದೀವಿ ಅಂತ. ನೀವೆಲ್ಲ ಇದ್ದದ್ದಕ್ಕೆ ಆಯ್ತು ಕಣೆ. ಇಲ್ಲ ಅಂದಿದ್ರೆ ಇವರಿಂದನೂ ದೂರ ಆಗಿ. ನಾನಾಗ ಹೈಸ್ಕೂಲಲ್ಲಿ ಓದ್ತಿದ್ದೆ. ನಾನು ನೋಟ್ಸ್ ಎಲ್ಲ ಹರಿದಾಗ್ತಿದ್ದ. ನಾನು ಮತ್ತೆ 4 ದಿನ ಕೂತ್ ಬರಿಬೇಕಾಗಿತ್ತು. ಊಟ ತಿಂಡಿ ಮಾಡುವಾಗ ಎಷ್ಟು ತೊಂದರೆ ಕೊಡ್ತಿದ್ದ ಗೊತ್ತಾ? ಇರೋ ಬುದ್ಧಿ ಎಲ್ಲ ಖರ್ಚು ಮಾಡಬೇಕಾಗಿತ್ತು. ನಾವಿಲ್ಲದೆ ಒಂದು ಹೆಜ್ಜೆನೂ ಇಡ್ತಿರ್ಲಿಲ್ಲ. ಸ್ಕೂಲಿಗೆ ಹೋಗೋವಾಗಲೂ ಅಷ್ಟೇ, ಈಗ ಆಫೀಸಿಗೆ ಹೋಗೋವಾಗಲೂ ಅಷ್ಟೇ. ಮಾಮ್ಸ್ ಖರ್ಚೀಫಲ್ಲಿ, ಅಜ್ಜಿ ಸಾಕ್ಸ್ ಎಲ್ಲಿ, ಲಲಿತಾ ಮಾಮ್ ಈ ಶರ್ಟ್ ಹಾಕೊಳ್ಳ. ಮದ್ವೆ ಆದ್ಮೇಲೆ ಇನ್ನೊಂದ್ ಥರ ಬಿಡಿ, ಆಗ ಎಲ್ಲದಕ್ಕೂ ಹೆಂಡತಿ ಬೇಕಾಗ್ತಾಳೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾವೆಲ್ಲ ಅವನಿಂದ ದೂರ ಆಗ್ಬಿಡ್ತೀವಲ್ವಾ? ಯಾಕೆ ಹಾಗೆ ಅನ್ಕೋತೀರಕ್ಕ? ಇಷ್ಟು ವರ್ಷ ಮಾಡಿದ್ದೀರ ಅಲ್ವಾ, ಈಗ ರೆಸ್ಟ್ ತಗೊಳ್ಳಿ. ಗಂಡು ಹುಡುಗ ಅಕ್ಕ, ಕಣ್ಣೆದುರಿಗೆ ಇರ್ತಾನೆ. ಹೆಣ್ಮಗಳಾಗಿದ್ರೆ ಮನೆಯಿಂದಾನೆ ಹೋಗ್ತಿದ್ಲಲ್ವಾ? ಮದುವೆ ಆದಮೇಲೆ ಮಗಳು ಮನೆಯಿಂದ ದೂರ ಆಗ್ತಾಳೆ. ಆದರೆ ಮಗ ಮನೆಯಲ್ಲಿ ನಮ್ಮ ಕಣ್ಣೆದುರಿಗೆ ಇದ್ದರೂ ಮನಸ್ಸಿಂದ ದೂರ ಆಗ್ತಾನೆ. ಹಾನೂ ಹೆಚ್ಚಲ್ವೇನೆ? ಯೋಚನೆ ಮಾಡಬೇಡಿ ಅಕ್ಕ. ನಮ್ಮ ಮನೆಗೆ ಬರೋ ಸೊಸೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾಳೆ. ಎಲ್ಲರನ್ನೂ ಬಾಯಿ ತುಂಬ ಅಮ್ಮ ಅಂತ ಕರಿತಿಲ್ವಾ? ಶುಭ ಆಗೋವಾಗ ಕಣ್ಣಲ್ಲಿ ನೀರು ಹಾಕಬಾರ್ದಕ್ಕ. ಇದೇ ಯೋಚನೆಯಲ್ಲಿ ನೀವು ನಿದ್ದೆಗೆಡಬೇಡಿ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆ ಮನಸ್ಸೇ ಬೆಸೆಯೋದು. ನಮ್ಮ ಶ್ರೀ ಯಾವತ್ತಿದ್ರೂ ನಮ್ಮವನೇ. ಅಕ್ಕ, ನಾನು ವ್ರತ ಮಾಡಿ ದೇವ್ರನ್ನ ಕೇಳ್ಕೊತೀನಿ, ನಮ್ಮ ಶ್ರೀ ಯಾವತ್ತೂ ನಮ್ಮನ್ ಬಿಟ್ಟು ಹೋಗದೆ ಇರ್ಲಿ ಅಂತ. ಓಕೆನಾ? ಬಾಯ್ ಮಾಮ್ಸ್. ಬಾಯ್ ಅಜ್ಜಿ ಬಾಯ್. ಇವತ್ತು ಮಳೆ ಬರೋ ಹಾಗಿದೆ. ಬರ್ಲಿ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬರ್ದೇ ಇರುತ್ತಾ? ಅದಕ್ಕೆ ಇದನ್ನ ತಗೋ ಅಂತ. ಏನಿದು? ಮೊದಲಾದ್ರೆ ನಮ್ಮ ಹುಡುಗ ಮನೆಯಿಂದ ಕಾರ್ ಹತ್ತಿದ್ರೆ ಆಫೀಸಲ್ಲಿ ಇಳಿತಿದ್ದ, ಆಫೀಸ್ನಲ್ಲಿ ಹತ್ತಿದ್ರೆ ಮನೇಲಿ ಇಳಿತಿದ್ದ. ಈಗ ಅಲ್ಲೇ ಸ್ಟಾಪ್. ಎಲ್ಲೆಲ್ಲ ಓಡಾಟ. ಬಿಸಿಲು, ಗಾಳಿ, ಮಳೆ, ಬೆಳ್ದಿಂಗ್ಳು ಯಾವ್ದು ಗೊತ್ತಾಗಲ್ಲ. ಅದಕ್ಕೆ ಆದ್ರೂ ಒಂದ್ ಛತ್ರಿ ಸಾಕು. ಆರ್ಯಾರು ಯಾಕೆ ಹೇಗ್ ತಗೊಂಡೋಗ್ಲಿ? ನಾವು ಯಾವತ್ತಾದ್ರೂ ಒಬ್ರು ಕೊಟ್ಟು ಇನ್ನೊಬ್ರು ಕೊಡದೆ ಇದ್ದೀವಾ? ದಿನ 6 ಖರ್ಚಿಫ್ ತಗೊಂಡ್ ಹೋಗ್ತಿರ್ಲಿಲ್ವಾ ಶ್ರೀ? ಆ ನಾರಾಯಣನ್ ತರ 8 ಕೈ ನಿನಗೆ. ಎಲ್ಲಿ? 6 ನಾವು, 1 ನೀನು, ಇನ್ನೊಂದು ಅವಳು. 8 ಆಯ್ತಲ್ಲ? ನಿನಗೆ ಅಷ್ಟೋ ಛತ್ರಿಗಳನ್ನ ತಗೊಂಡೋಗಕ್ಕಾಗದೇ ಇದ್ರೆ ನಿನಗೆ ಯಾವ ಇಷ್ಟ ಆಗುತ್ತೋ ಅದನ್ನ ತಗೊಂಡೋಗು. ಅಜ್ಜಿ, ನಾನು ಯಾವ್ದಾದ್ರು ಒಂದ್ ಛತ್ರಿ ತಗೊಂಡೋದ್ರೆ ಇವ್ರಿಗೆಲ್ಲ ಬೇಜಾರಾಗಲ್ವಾ? ಹಾಗಿದ್ರೆ ಇದನ್ನ ತಗೊಂಡೋಗು, ಯಾರು ಏನು ಅನ್ನಲ್ಲ. ಆಮೇಲೆ ನಾಳೆಯಿಂದ ಒಂದೊಂದು ದಿವಸ ಒಂದೊಂದು ಛತ್ರಿ ತಗೊಂಡೋಗು, ಅಲ್ವೇಂದ್ರೆ? ಆಯ್ತು. ನಿನ್ನೆ ನೀನು ನೆನ್ಕೊಂಡ್ ಬಂದಿದೀಯಾ ಅಂತ ಒಬ್ರಿಗೆ ಗೊತ್ತಿಲ್ಲದೆ ಒಬ್ಬೊಬ್ರು ಒಂದೊಂದು ಛತ್ರಿ ತಂದಿದ್ದಾರೆ. ಅಯ್ಯಯ್ಯೋ, ಅಭಿಷೇಕ ಕೊಟ್ಟಿದ್ದೀನಿ. ಮಹಾಮಂಗಳಾರತಿ 8:45ಗೆ. ನಾನು ಹೊರಡ್ತೀನಿ. ಅಯ್ಯಯ್ಯೋ, 8:45 ಬಸ್ ಇದೆ. ಬಾಯ್.
ಏನಂದ ಶ್ರೀ ಬಸ್ಸನ್ನ ಅವ್ನ್ ಕಾರಲ್ಲಲ್ವಾ ಹೋಗೋದು? ಕರೆಕ್ಟ್. ಎಸ್, ಚವನ್ ಕಷ್ಟ ವರ್ಕ್ ಆಗ್ತಿದೆ. ನಮ್ ಮರ್ತಿದೆ ಅನ್ಕೊಂಡಿದ್ದೆ. ಬಸ್ ಅಂತ ಯಾಕೆ ಹೇಳ್ದ? ನಿನ್ನೆ ಮಳೆ, ಇವತ್ತು ಬಸ್, ನಾಳೆ ಇನ್ನೇನು. ಯೋಚನೆ ಮಾಡಿದೆ ಅವ್ರಿಗೆ ಛತ್ರಿ ಇಂಪಾರ್ಟೆಂಟಾ ನನಗೆ ಚಪ್ಪಲಿ ಇಂಪಾರ್ಟೆಂಟಾ ಅಂತ. ಛತ್ರಿನೇ ಇಂಪಾರ್ಟೆಂಟ್ ಅನಿಸ್ತು, ತಗೊಂಡೆ. ಮುಂದಿನ ತಿಂಗಳು ತಗೊಂತೀನಿ. ಬೈ ಬೇಡ್ವೆ? ನೀ ಬೈಯೋ ಪ್ರೋಗ್ರಾಮ್ ಆಮೇಲೆ ಇಟ್ಕೋ, ನಾ ಫೋನ್ ಇಡ್ತೀನಿ. ಬಾಯ್. ಹಾಯ್, ಹಾಯ್. ಯಾವಾಗ ಬಂದ್ರಿ? ನೀವು ಮುಂದಿನ ತಿಂಗಳದ ಶಾಪಿಂಗ್ ಲಿಸ್ಟ್ ಮಾಡ್ತಿದ್ರಲ್ಲ ಅವಾಗ. ಮತ್ತೆ ನೀವು ಹೇಳಿ, ನಾನು ನೋಡ್ತೀನಿ. ಹಾ, ಐ ಮೀನ್ ಕೇಳ್ತೀನಿ. ನಿನ್ನೆ ಟೈಮಿಗೆ ಸರಿಯಾಗಿ ಮನೆಗೆ ಹೋದ್ರಾ? ಮಳೇಲಿ ಸಿಕ್ಕಾಕೊಂಡಿದ್ರಾ? ನಿಮ್ಮಮ್ಮ ಗಾಬರಿ ಆಗಿದ್ರಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಹೆಂಗೋ ಗೊತ್ತಾಯ್ತು, ಹಂಗೆ ನಾವು. ಅದಕ್ಕೆ ಇದ್ ತಗೊಳ್ಳಿ, ಇದು ನಿಮಗೆ. ನಂಗೆ ಅಂದ್ರೆ? ನಿಮ್ಮ ಹತ್ರ ಛತ್ರಿ ಇಲ್ಲ ಅಂದ್ರಲ್ಲ, ಅದಕ್ಕೆ. ಅಂದ್ರೆ ನಂಗೇನಾ? ಅಲ್ಲ, ನೀವ್ ಯಾಕೆ? ನಿಮ್ ಬರ್ಡೇ ಯಾವಾಗ್ರಿ? ಯಾಕೆ? ಹೋದ್ ಬರ್ಡೇ ಆಗಿ 6 ತಿಂಗಳು ಆಗಿಲ್ಲ ಅಂದ್ರೆ ಬಿಲೇಟೆಡ್ ಬರ್ಡೇ ಗಿಫ್ಟ್. ಮುಂದಿನ ಬರ್ಡೇಗೆ ಇನ್ನೂ 6 ತಿಂಗಳಿದೆ ಅಂದ್ರೆ ಅಡ್ವಾನ್ಸ್ ಬರ್ಡೇ ಗಿಫ್ಟ್. ಹ್ಯಾಪಿ ಬರ್ಡೇ. ಹಾ, ಇಟ್ಕೊಳ್ರಿ. ಆದ್ರೂ ಓಹೋ, ಸ್ವಾಭಿಮಾನನಾ? ನನ್ನ ಹತ್ರ ತಗೊಳಕ್ಕೆ ಪ್ರಾಬ್ಲಮಾ? ಹಾಗೇನಾದ್ರೂ ಇದ್ರೆ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ರೀಪೇ ಮಾಡಿ, ಪ್ಲಸ್ ಇಂಟ್ರೆಸ್ಟ್. ಏನು ಇಂಟ್ರೆಸ್ಟಾ? ಹಾ, ನಾವು ಬ್ಯಾಂಕ್ನವರು, ಪಕ್ಕಾ ಕ್ಯಾಲ್ಕುಲೇಷನ್. ಇಂಟ್ರೆಸ್ಟ್ ಏನೋ ಕೇಳಿ. ಏನಾದ್ರೂ ಸರಿ, ನನಗಂತೂ ಇಂಟ್ರೆಸ್ಟ್ ಇದೆ. ಹಾ, ಐ ಮೀನ್ ಇಂಟ್ರೆಸ್ಟ್ ಏನಾದ್ರೂ ಸರಿ ಅಂದ. ಹೋಟೆಲ್ ತಾಜ್ ನಲ್ಲಿ ಪ್ರತಿ ವಾರ ಬೈ ಟು ಟೀ, ತಿಂಗಳು ಕೊನೆ ವಾರ ಮಾಫ್. ಓಕೆ? ಡೀಲ್ ಅಂದ್ರೆ ಡೀಲು, ಮಿಸ್ ಮಾಡೋ ಹಾಗಿಲ್ಲ. ಓಕೆನಾ? ಓಕೆ. ಮತ್ತೆ ಈ ಛತ್ರಿ ನಿಮಗೋಸ್ಕರ ತಂದಿದ್ದಲ್ಲ, ನೀವ್ ಮಳೇಲಿ ನೆನ್ಕೊಂಡ್ ಬರ್ತೀರಾ ಅಂತ ನಿಮ್ ತಾಯಿ ಬೇಜಾರ್ ಮಾಡ್ಕೊಂತಾರಲ್ವಾ, ಅವರಿಗೋಸ್ಕರ. ಹೇಳ್ಬಿಡಿ ಅವರಿಗೆ. ಓಕೆ, ನನ್ ಬಸ್ ಬಂತು, ಬಾಯ್. ಬಾಯ್. ನಿನ್ನ ಹೀಗೇನೋ ಬರೋದು? ಎಕ್ಸ್ಕ್ಯೂಸ್ ಮೀ ಅಂದೆ, ಸದ್ದಿಲ್ಲ. ಸರ್ ಅಂದೆ, ಕೇಳಿಸ್ಕೊಂಡಿಲ್ಲ, ಅದಕ್ಕೆ ಬಂದಿತ್ತೆ. ಏನೊಂದು ಒಂದು ಹುಡುಗಿ ಗಿಫ್ಟ್ ಕೊಟ್ರೆ ಏನೋ ಅರ್ಥ? ಇನ್ನೇನಿರುತ್ತೆ? ಇನ್ನೇನಿರುತ್ತೆ ಅಂದ್ರೆ ಲವ್. ಹೌದಾ, ಹಾಗಂತೀಯ? ಅನುಕಂಪನೂ ಇರ್ಬೋದು. ಅನುಕಂಪಕ್ಕೆ ಗಿಫ್ಟಾ? ಇದೊಂಥರ ವಿಚಿತ್ರ ಕೇಸ್ ಕಣೋ. ಕೇಸ್ ವಿಚಿತ್ರ ಅಲ್ಲ, ಅವಳೇ ವಿಚಿತ್ರ. ಹೇ, ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ನಿಂಗೇನೋ ಗೊತ್ತು ಅವಳ ಬಗ್ಗೆ? ಹಾಯ್, ಸಾರಿ, ಕೇಳ್ದೆ ಒಳಗೆ ಬಂದ್ಬಿಟ್ಟೆ. ಗೊತ್ತಿಲ್ಲದೆ ಬಂದಿದಲ್ವಾ, ಸಾರಿ. ಯಾಕೆ? ನಾನು ಆಕ್ಚುಲಿ ಯಾಕೆ ಈಗ ಒಳಗೆ ಬಂದೆ ಅಂತ ಗೊತ್ತಾ? ಮೇ ಐ? ನಂದನ್ನ ಎಲ್ಲಿ ಹೋಗ್ತಿದ್ಯಾ? ಇಲ್ಲೇ ಇರೋ. ನೋಡಿ, ನಾವು ಮಾತಾಡಬೇಕಾದ್ರೆ ಮಧ್ಯೆ ಬಂದವರು ನೀವು. ಸೊ ಯು ಕ್ಯಾನ್ ಡಿಮ್ಯಾಂಡ್. ಅದೇನು ಹೇಳಬೇಕು ಅಂತಿದ್ದೀರೋ ಇಲ್ಲೇ ಹೇಳಿ. ಬಟ್ ದಿಸ್ ಇಸ್ ಪರ್ಸನಲ್. ಅವನು ಸಬಾರ್ಡಿನೇಟ್ ಅಷ್ಟೇ ಅಲ್ಲ, ಹಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಓಕೆ, ಇದು ಹೇಗಿದೆ ನೋಡಿ. ಚೆನ್ನಾಗಿದೆ ಅಲ್ವಾ ಅಲ್ವಾ? ಇದು ನೋಡಿದ ತಕ್ಷಣ ಐ ಜಸ್ಟ್ ಕುಡಂಟ್ ರೆಸಿಸ್ಟ್. ಪ್ಲೀಸ್ ಇದನ್ನ ಈಗಲೇ ಹಾಕೊಳ್ಳಿ. ವಾಟ್? ನಾನಾ? ಹೌದು, ಇದು ನಿಮ್ಗೆ ಅಂತಾನೆ ತಗೊಂಡಿದ್ದು. ಸಾರಿ, ನಾನು ಇಂಥ ಕಲರ್ಸ್ ಅಲ್ಲಿ ಹಾಕೊಳ್ಳೋದಿಲ್ಲ. ಡಿಸೈನರ್ ಶರ್ಟು ಯಾರು ಡಿಸೈನ್? ಯಾರೇ ಮಾಡಿರ್ಬೋದು, ಆದ್ರೆ ನನಗಿದು ಬೇಡ. ಮೊದಲನೇದು, ನನ್ನ ಗಿಫ್ಟ್ಸೇ ತಗೊಳ್ಳೋದಿಲ್ಲ. ಐ ಓನ್ಲಿ ಗಿವ್ ಗಿಫ್ಟ್ಸ್. ಎರಡನೇದು, ನೀವು ಗಿಫ್ಟ್ ಮಾಡೋದಕ್ಕೆ ಯಾವ ಒಕೇಶನೂ ಇಲ್ಲ. ಸೊ ಐ ಆಮ್ ಸಾರಿ. ಐ ಆಮ್ ಇನ್ಸಲ್ಟೆಡ್. ನಾನೇನೂ ಮಾಡೋಕ್ಕಾಗಲ್ಲ. ಸಾರಿ ಹೇಳಿದ್ನಲ್ಲ. ವೆರಿ ರೂಡ್. ನಿಮ್ಮ ಬಿಹೇವಿಯರ್ ನಂಗೊಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಐ ಕಾಂಟ್ ಹೆಲ್ಪ್. ಕಲ್ಯಾಣಿ ಮೇಡಮ್, ನಿಮಗೆ ಗಿಫ್ಟ್ ಬರುತ್ತೆ ಅಂತ ಮೊದಲೇ ಗೊತ್ತಿತ್ತಾ? ಇದನ್ನ ಗಿಫ್ಟ್ ಅಂತೀಯ? ಡಿಸ್ಗಸ್ಟಿಂಗ್ ಮ್ಯಾನ್. ಛತ್ರಿನ ಗಿಫ್ಟ್ ಅಂತ ತಗೊಳಕ್ಕಾಗತ್ತೆ, ಶರ್ಟ್ ತಗೊಳಕ್ಕಾಗಲ್ವಾ? ಛತ್ರಿ ಕೊಟ್ಟವಳು ಇವಳಲ್ಲ, ಬೇರೆಯವಳು. ಗಿಫ್ಟ್ ಕೊಟ್ಟಿದ್ದಾಳೆ, ಅದು ನಿಮ್ಗೆ ಇಷ್ಟು ಖುಷಿ ಕೊಡ್ತಿದ್ಯಾ?
ಅದನ್ನೇ ಕಾಂಪ್ಲಿಕೇಟೆಡ್ ಅಂದಿದ್ದು ನಂದು. ಆ ಹುಡುಗಿಗೆ ನಾನು ಈ ಕಂಪ್ನಿ MD, ಇದು ನಂದೇ ಕಂಪ್ನಿ ಅಂತ ಗೊತ್ತೇ ಇಲ್ಲ. ನನ್ನನ್ನು ಅಕೌಂಟೆಂಟ್ ಅಂದ್ಕೊಂಡಿದ್ದಾಳೆ. ಏನು? ಎಸ್. ಓ, ಹಾಗಾದ್ರೆ ಈ ಹುಡುಗಿ ತುಂಬಾ ಜೆನ್ವಿನ್. ನಿಮ್ಮ ಹಣ ನೋಡಿ ನಿಮ್ಮನ್ನು ಪ್ರೀತಿಸಿಲ್ಲ. ಹಲೋ, ಪ್ರೀತಿ ಗೀತೆ ಏನೂ ಇಲ್ಲ ಅಪ್ಪ. ಏನೂ ಇಲ್ವಾ? ಮತ್ತೆ ಯಾಕೆ ಮುಖ ಈ ರೇಂಜಿಗೆ ಕೆಂಪೇರ್ತಾ ಇದೆ? ಸರ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈಗ ಹೋದ್ಲಲ್ಲ ಶರ್ಟ್ ಗಿರಾಕಿ, ಅವಳು ನಿಮ್ಗೆ ಸ್ವಲ್ಪನೂ ಮ್ಯಾಚ್ ಆಗಲ್ಲ. ಏನು ಹಾಗಂದ್ರೆ? ಓ, ಹೋಗ್ಲಿ ಬಿಡಿ, ನಿಮ್ಗಂತ ಐಡಿಯಾನೇ ಇಲ್ವಲ್ಲ. ಯಾವ ಐಡಿಯಾ? ಅದು ಬಿಟ್ಟಾಕಿ, ಈ ಛತ್ರಿ ಹುಡುಗಿ, ಛತ್ರಿ ಎಲ್ಲ ತಾನೆ? ಛೇ, ಪಾಪದ ಹುಡುಗಿ ಕಣ, ನಿಂಗೆ ಹೇಳಿಲ್ವಾ? ಹಾಗಾದ್ರೆ ನೀವು ಇವಳಿಗೆ ಫಿಕ್ಸ್ ಆಗ್ಬಿಡಿ. ನಂದು ಈ ವಿಷಯನ ನಾನು ಯಾರಿಗೂ ಹೇಳಲ್ಲ, ನೀವು ಯಾರಿಗೂ ಹೇಳ್ಬೇಡಿ. ಸುಧಾ ಮೇಡಮ್ ಅಂತೂ ಗೊತ್ತಾಗ್ಲೇಬಾರ್ದು. ನಾನು ನಿಂಗೆ ಅದನ್ನೇ ಹೇಳಬೇಕು ಅಂತಿದ್ದೆ. ಪಾಪ ಈ ಹುಡುಗಿ ಮನಸ್ಸಲ್ಲಿ ಏನಿದೆಯೋ. ಕರೆಕ್ಟು. ಆದರೆ ಗಿಫ್ಟ್ ಕೊಟ್ಟಿದ್ದಾಳೆ ಅಂದರೆ ಅದೇ ಅಂತೀಯ? ಅದೇ ಆಗಿದ್ರೆ ನಿಂಗೆ ಗ್ಯಾರಂಟಿ ಟ್ರೀಟ್ ಕೊಡ. ಹಾಗಾದ್ರೆ ನಿಮ್ಮ ಮನಸ್ಸಲ್ಲಿ ಇರೋದನ್ನು ಬೇಗ ಅವಳಿಗೆ ಹೇಳ್ಬಿಡಿ. ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ನಾನು ಟೈಮ್ ನೋಡ್ಕೊಂಡು ನಾನೇ ಹೇಳ್ತೀನಿ. ಗುಡ್ ಲಕ್. ಬೇಗ ಹೇಳಿ, ತಡ ಮಾಡಬೇಡಿ. ಯಾ. ಸೀರೆ ಅಷ್ಟು ಸುಲಭ ಅಲ್ಲ ಅಲ್ವಾ ಶರ್ಟು? ಹೌ ಡೇರ್ ಹಿ! ಏನ್ ಅನ್ಕೋಬಿಟ್ಟಿದ್ದಾನೆ ಅವನು? ದೊಡ್ಡ ಸುಂದರನ, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ. ನನ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಅವನ್ಗೆ. 100 ಹುಡುಗರ ತಲೆ ಕೆಡ್ಸಿದೀನಿ ನಾನು. ಕಾಲೇಜಲ್ಲಿ ಅವ್ನು ಯಾವನೋ ಪೆಂಗ ನನಗಿಂತ ಚೆನ್ನಾಗಿ ಓದ್ತಾನೆ ಅಂತ ನನ್ ಅಂದಕ್ಕೆ ಮರಳು ಮಾಡ್ಕೊಂಡು ಫೇಲ್ ಆಗೋ ಹಾಗೆ ಮಾಡಿದೀನಿ ನಾನು ಅವನ್ನ. ಅವನು ಎಲ್ಲರೂ ಹಾಗಲ್ಲ. ಐ ಟೋಲ್ಡ್ ಯು, ಅವನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಅಂತ. ಬೇರೆಯವ್ರ ಹಾಗೆ ಅವನು ಅಂದಕ್ಕೆ ಚಂದಕ್ಕೆ ವಯ್ಯಾರಕ್ಕೆ ಮರಳಾಗೋನಲ್ಲ. ಅಥವಾ ನೀನು ದೊಡ್ಡ ಶ್ರೀಮಂತರ ಮಗಳು ಅಂತ ಬಗ್ಗೋ ಬಡಪಾಯಿನೂ ಅಲ್ಲ. ನಾನ್ ಕೊಟ್ಟಿದ್ದ ಗಿಫ್ಟ್ ನ ರಿಜೆಕ್ಟ್ ಮಾಡೋ ಅಷ್ಟು ಅಹಂಕಾರನ ಅವನ್ಗೆ. ಸುಮ್ಮನೆ ಬಿಡಲ್ಲ ಅವನ್ನ. ನಾನೇ ತಪ್ಪು ಮಾಡ್ತೀನಿ. ನಿನ್ನ ಹಠದ ಸ್ವಭಾವಕ್ಕೆ ತಗ್ಗಿ ಬಗ್ಗಿ ನಡೆಯೋ ಹುಡುಗ ಬೇಕು. ನಾಳೆ ನಿನ್ನ ಮದುವೆ ಆದ್ರೆ ಹೊಂದ್ಕೊಂಡು ಹೋಗ್ತಾನೆ ಅಂತ ಲೆಕ್ಕ ಹಾಕಿದ್ದೆ. ಗಂಡ ಹೆಂಡ್ತಿರಲ್ಲಿ ಯಾರಾದ್ರೂ ಒಬ್ಬರು ಸೋಲ್ಬೇಕಾಗತ್ತೆ. ನನ್ನ ಮಗಳು ಅಂಥವಳಲ್ಲ ಅಂತ ಗೊತ್ತು. ಅದಕ್ಕೆ ಅಳಿಯ ಅಂಥವ್ನು ಬೇಕು ಅಂತ ಹುಡುಕ್ತಾ ಇರೋದು. ಇವನು ಹಾಗಲ್ಲ ಬಿಡು, ಬೇರೆ ಹುಡುಗನ ಹುಡುಕ್ತೀನಿ. ನೋ ಡ್ಯಾಡ್, ನಾನು ಮದುವೆ ಅಂತ ಆದ್ರೆ ಅವನನ್ನೇ. ಹಠಕ್ಕೆ ಮದುವೆ ಆಗಬಾರ್ದು. ಹೌದು, ಟ್ಯಾಕ್ಟ್ಫುಲ್ ಆಗಿ ಹೋಲಿಸ್ಕೋಬೇಕು. ಈಗ ನಂಗೆ ಗೊತ್ತಿದೆ ಅವನ ಹೃದಯಕ್ಕೆ ಯಾವ ದಾರಿ ಇದೆ ಅಂತ. ಅಂದ್ರೆ ಇದಾರಲ್ಲ ಅವನ ಅರ್ಧ ಡಜನ್ ತಾಯಿಂದ್ರು, ಅವ್ರ ಮೂಲಕ ಅವನ ಒಳಗಾಕೋತೀನಿ. ಕಲ್ಯಾಣಿ ಮೇಡಮು ಸಿಟ್ ಮಾಡ್ಕೊಂಡು ಆಫೀಸಿಂದ ಹೊರಟೋದ್ರು ಮೇಡಮ್. ಅಯ್ಯೋ, ಕೋಪ ಮಾಡ್ಕೊಂಡು ಹೋಗುವಂಥದ್ದೇನಾಗಿತ್ತು? ಸರ್ ನಂದನ್ ಜೊತೆಗೆ ಮೀಟಿಂಗ್ನಲ್ಲಿದ್ರು. ಈ ಹುಡುಗಿ ಹೋಗಿ ಏನಂದ್ಲೋ ಏನೋ. ಶ್ರೀ ನಿಮಗೆ ಬೈಬೇಕಿತ್ತಲ್ಲ, ನಾನು ಪರ್ಮಿಷನ್ ಇಲ್ಲದೆ ಯಾಕೆ ಒಳಗೆ ಕಳಿಸಿದ್ರಿ ಅಂತ. ಹೋಗ್ಲಿ, ಆ ಹುಡುಗಿ ಹೋದ್ಮೇಲೆ ಶ್ರೀ ನಿಮ್ಗೆ ಏನಾದರೂ ಬೈದ್ನಾ? ಇಲ್ಲ ಸರ್, ನಾರ್ಮಲ್ ಆಗೇ ಇದ್ರು. ಹಾಗಿದ್ರೆ ಆ ಹುಡುಗಿದೆ ಏನೋ ತಪ್ಪಿರ್ಬೇಕು. ವಿಷಯ ಸರಿಯಾಗಿ ತಿಳ್ಕೊಳ್ದೆ ಯಾರಪ್ಪ ಮಾಡ್ಬೇಡವ ಸುಧಾ. ಕಲ್ಯಾಣಿ ಹೇಗ್ ಬಂದಿದ್ಲು? ಹಾಗೇನಿಲ್ಲ ಮೇಡಮ್, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ಲು. ಕೈಯಲ್ಲಿ ಏನೋ ಗಿಫ್ಟ್ ಹಿಡ್ಕೊಂಡು ಬಂದಿದ್ಲು. ಅದೇ ಅವಳು ಮಾಡಿರೋ ತಪ್ಪು. ಮತ್ತು ಶ್ರೀಗೆ ಸೀರೆ ಗಿಫ್ಟ್ ಕೊಟ್ಟಿರ್ತಾಳೆ, ಶ್ರೀಗೆ ಕಲರ್ ಇಷ್ಟ ಆಗಿರಲ್ಲ, ಬೈದಿರ್ತಾನೆ ಅಲ್ವಾ? ಅತ್ತೆ ಕಣೆ. ಅವಳು ನಮ್ ಫೇವ್ರೆಟ್ ಸೀರೆ ನಮ್ಮೆಲ್ರಿಗೂ ಕೊಟ್ಟಿದ್ದಾಳಲ್ವಾ, ಹೋಗಿ ಶ್ರೀಗೆ ಯಾಕೆ ಗಿಫ್ಟ್ ಮಾಡ್ತಾಳೆ? ಪೆಪ್ಪದಾಗ ಏನೇನೋ ಮಾತಾಡ್ಬೇಡ ಕಣೆ. ನಮ್ಗೆಲ್ಲ ಕೊಟ್ಲು ಗಿಫ್ಟು? ಕಲಾಕ್ಕ ಮರ್ತ್ಬಿಟ್ರ? ಪಿಂಕ್ ಅಂಡ್ ಬ್ಲೂ. ಯಾವ್ದು ಹೇಳೋ? ಅದೇನೇ ಆದ್ರೂ ನಮ್ಮ ಹುಡುಗ ಬೇರೆಯವರಿಗೆ ನೋವು ಮಾಡಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಸುಧಾ. ಬೇರೆಯವ್ರ ಮನೆ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಸುರಿಸೋದು ಅಂದ್ರೆ ಏನು? ಹೋಗುವಾಗ ಕಲ್ಯಾಣಿ ಏನು ಹೇಳಿದ್ಲು? ಅವ್ರು ಹೊರಗಡೆ ಬಂದಾಗ ನಾನು ಕರೆದೆ ಮೇಡಮ್, ಅವ್ರು ಏನೂ ಮಾತಾಡ್ಲಿಲ್ಲ. ಬರ್ಬರ ಅಂತ ಸಿಟ್ ಮಾಡ್ಕೊಂಡು ಹೊರಟೋದ್ರು. ನಾನು ಹೇಳಿರ್ಲಿಲ್ವಾ ಶುರುನಲ್ಲೇ ಹೀಗೆ, ಹೋಗ್ತಾ ಹೋಗ್ತಾ ಇನ್ ಹೇಗೋ, ಅದಕ್ಕೆ ಹೇಳಿದ್ದು ಇನ್ ಸ್ವಲ್ಪ ದಿನ ನೋಡೋಣ ಅಂತ. ಕಲ್ಯಾಣಿ ಬಾಮ್ಮ. ಯಾಕಮ್ಮ, ಏನಾಯ್ತು? ಬಾ ಕೂತ್ಕೊ. ಏನಾಯ್ತಮ್ಮ ಹೇಳು.
ಇರು ಬೇಬಿ. ತಗೋ. ಏ ಜನಮೇ, ನೀನು ಅಲ್ಲಿಗೆ ಹೋಗಿ ಇದನ್ನ ಮಾಡಿಸ್ಕೊಂಬಂದ್ಬಿಡು. ಎಲ್ಲಿಗೆ ಹೋಗಿ ಏನು ಮಾಡಿಸ್ಕೊಂಡು ಬರ್ಬೇಕು ಸರ್? ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸಿಗೆ ಹೋಗಿ ಸಿಗ್ನೇಚರ್ ಮಾಡಿಸ್ಕೊಂಬರ್ಬೇಕು ಅರ್ಜೆಂಟ್. ಹೌದು ಸರ್, ಮತ್ತೆ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ನ ನನ್ನ ತಲೆಗೆ ಕಟ್ತಿದ್ದೀರಾ? ಹೋದ್ಸಲಿ ಮೇಡಮ್ ಜೊತೆ ಏನಾಗಿತ್ತು ಗೊತ್ತಲ್ವಾ? ಈ ಸರ್ತಿ ನೀನು ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಮನೆಗೆ ಇಲ್ಲಿ ಹೋಗು, ಅಂದ್ರೆ ಆಫೀಸಿಗೆ. ಮೇಡಮನ್ನು ಭೇಟಿ ಆಗ್ಬೇಕಾಗಿಲ್ಲ, ಇವ್ರನ್ನ ಭೇಟಿ ಆಗ, ಅಂದ್ರೆ ಶ್ರೀನಿಧಿನ ಭೇಟಿ ಆದಕ್ಕನ ಹಾಕಿಸ್ಕೊಂಬಂದ್ಬಿಡು ಸಿಗ್ನೇಚರ್. ಗೊತ್ತಾತ್ಲ? ಅರ್ಥ ಆಯ್ತು ಸರ್. ನೀನು ಒಬ್ಬಾಕಿನ ನೋಡು ನನ್ನ ಅರ್ಥ ಮಾಡ್ಕೊಂಡಕ್ಕೆ. ಸರ್, ನಾನು ಹೋಗಿ ಬರಲ್ಲ ಸರ್, ಶ್ರೀನಿಧಿ ಅವರನ್ನ ಭೇಟಿ ಮಾಡ್ಬೋದು? ಯಾಕೆ ನಿನ್ನ ಬಾಯ್ ಫ್ರೆಂಡ್ ಈ ಸರ್ತಿ ಏನೂ ಕೊಡಿಸಿಲ್ಲ ನಿನಗೆ? ಬೇಡ, ಇದು ಜವಾಬ್ದಾರಿ ಕೆಲಸದ. ಜಾನವಿ, ನೀನ ಹೋಗ. ಈಗಲೇ ಹೋಗ್ಬೇಕಾ ಸರ್? ಹೌದು, ಅದೀಗ ನೋಡು 10ನೇ ತಾರೀಕು ಪಗಾರ ಆಗಲಿಲ್ಲ ಅಂತೀಕೋ, ಅವ್ರ ಸ್ಟಾಫ್ ಅಷ್ಟು ಹೋಯ್ಕೋತಾರೆ. ಲಾಸ್ಟ್ ಟೈಮ್ ಅವ್ರು ಬಂದಾಗ ತಗೋಬೇಕಾಗಿತ್ತು, ನಾವು ಸೈನು ಆಗಿಲ್ಲ. ಈಗ ನೀ ಹೋಗಿ ಇಮಿಡಿಯೇಟ್ ನನ್ನ ಕಾರ್ನಾಗ ಹೋಗು, ಡ್ರೈವರ್ ಹೇಳೇನ ತಿಳ್ಕೊ. ಓಕೆ, ನಡಿ ಲಘು ನಡಿ. ನಾನು ಶ್ರೀನ ತುಂಬ ಪ್ರೀತಿಸ್ತೀನಿ, ಅವರು ಅಷ್ಟೇ. ಅವ್ರು ಹೇಳಿದ್ರು ನನಗೆ ನಾನು ಅವ್ರಿಗಿಷ್ಟ ಅಂತ. ನಾನೀಗ ಕನಸಿನ ಗೋಪುರನೇ ಕಟ್ಕೊಂಡಿದ್ದೀನಿ. ಶ್ರೀನ ಮದುವೆ ಆಗಬೇಕು, ಅವ್ರ ಜೊತೆ ಸಂಸಾರ ಮಾಡಬೇಕು. ಇನ್ನು ಹಿಂದೆ ಸರಿಯೋ ಮಾತೇ ಇಲ್ಲ. ನಾನು ಶ್ರೀ ದಿನ ಫೋನಲ್ಲಿ ತುಂಬ ಹೊತ್ತು ಮಾತಾಡ್ತೀವಿ, ಆದರೂ ಮಾತು ಉಳ್ಕೊಂಡ್ಬಿಡುತ್ತೆ. ಅವರು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ನನ್ನ ಮೀಟ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಅಂದ್ರೆ ನೀವಿಬ್ರು ರಾಧಾಕೃಷ್ಣನ್ ತರ ಮೀಟ್ ಮಾಡ್ತೀರಾ? ಶ್ರೀ ನನ್ನ ಹತ್ರ ಇದನ್ನೆಲ್ಲ ಏನು ಹೇಳಲೇ ಇಲ್ಲ ನೋಡ. ನಮ್ಗೆ ಹೇಳ್ದಷ್ಟು ಏನಾದರೂ ಮಾಡ್ತಾನ? ಇರಲ್ಲ, ಸುಮ್ಮನೆ ಇರಿ. ಹೇಳ್ಬಾರ್ದು ಅಂತ ಏನಿರಲ್ಲ ನಮ್ಮ ಶ್ರೀಗೆ, ಮರ್ತಿರ್ತಾನಷ್ಟೇ. ನೆನ್ಪಿಟ್ಕೊಳಕ್ಕೆ ನಂತರ ಏನ್ ಸರ್ಗ ಗಂಟು ಹಾಕೊಂಡಿರ್ತಾನ. ಇಲ್ಲ ಕಣೆ, ಶ್ರೀ ಈಗ ತುಂಬ ಬದಲಾದ. ನಮ್ಮ ಶ್ರೀಯಾಗಿ ಉಳಿದಿಲ್ಲ ಅವನು. ಮಾಲ್ತಿ, ಈಗ ನಿಮ್ಮಿಬ್ರ ಮಧ್ಯೆ ಏನಾಯ್ತು? ಆಫೀಸ್ನಿಂದ ಸೆಟ್ ಮಾಡ್ಕೊಂಡು ಯಾಕೆ ಹೋದೆ ನೀನು? ಇವತ್ತು ಶ್ರೀಗೆ ಅಂತ ಒಂದು ಗಿಫ್ಟ್ ತಗೊಂಡು ಹೋಗಿದ್ದೆ. ಸರಿ, ಅದು ಕಳೋಂಥದ್ದೇನಿದೆ? ಸಣ್ಣ ವಾಗ್ವಾದ ಆಯ್ತು. ನಾ ಕೊಟ್ಟಿದ್ದ ಗಿಫ್ಟ್ನ ಅವ್ರು ತಗೊಳಲ್ಲ ಅಂದ್ಬಿಟ್ರು. ಯಾಕೆ? ಅವರೇ ನನಗೆ ಮೊದಲು ಗಿಫ್ಟ್ ಕೊಡ್ಬೇಕಂತೆ. ಅದಕ್ಕೆ ನಾನು ಅದರಲ್ಲೇನಿದೆ, ಪರವಾಗಿಲ್ಲ ಬಿಡಿ, ಪ್ರೀತಿಯಿಂದ ತಂದಿದ್ದೀನಿ, ತಗೊಳ್ಳಿ ಅಂತ ಹೇಳಿದೆ. ಆದರೂ ಅವರು ಬೇಡ ಅಂದರು. ನನಗೆ ತುಂಬ ಹರ್ಟ್ ಆಯಿತು. ನಾನು ಅದಕ್ಕೆ ಬಲವಂತ ಮಾಡಿದೆ. ಅದಕ್ಕೆ ಅವರು ಹೆಂಡತಿ ಆಗೋಳಿಗೆ ನಾನು ಮೊದಲು ಗಿಫ್ಟ್ ಕೊಡಬೇಕು ಅಂಥದ್ರಲ್ಲಿ ಗಿಫ್ಟ್ ತಗೊಂಡ್ರೆ ಹಂಗು ಇನ್ಸಲ್ಟು ಅಂದರು. ನನಗೆ ಎಷ್ಟು ದುಃಖ ಆಯಿತು ಗೊತ್ತಾ? ಇಷ್ಟೆಲ್ಲ ಮುಂದುವರೆದ್ರು ನಮಗೆ ಸುಳುವೆ ಕೊಟ್ಟಿಲ್ಲ ನೋಡೋದಂತ. ನನ್ನ ಭಯ ನನಗೆ ನಿಜ ಆಗ್ತಾ ಇದೆ. ನಮ್ಮ ಮಗ ನಮ್ಮ ಕೈ ಬಿಟ್ಟು ಹೋಗ್ತಿದ್ದಾನೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಅವ್ನು ಹೇಳ್ದಿದ್ರೇನೋ, ನಾವು ಕೇಳೋಣ ಬಿಡಿ. ಬೇಡ, ನೀವು ಯಾರು ಏನು ಕೇಳಬಾರ್ದು ಹಾಗಂತ ಪ್ರಾಮಿಸ್ ಮಾಡಿ ಪ್ಲೀಸ್. ಯಾಕೆ ಕೇಳಬಾರ್ದು? ಈಗಲೇ ಮನೆಯವ್ರಿಗೆ ವಿಷಯ ಗೊತ್ತಾಗೋದು ಬೇಡ, ನೀನು ಹೇಳಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು. ಅದಕ್ಕೆ. ಹೌದಾ? ಮತ್ತೆ ಹೇಳ್ಬಿಟ್ಟೆ? ಮರ್ತೋಗ್ಬಿಟ್ಯಾ? ನೋಡಿದ್ಯಾ, ಎಲ್ರಿಗೂ ಮರ್ತೋಗತ್ತೆ. ಅವ್ನು ಬೇಡ ಅಂದ್ರು ನೀನು ಯಾಕೆ ಹೇಳಿದೆ ಕಲ್ಯಾಣಿ? ಅವನಿಗೆ ಗೊತ್ತಾದ್ರೆ ಅವ್ನು ಬೇಜಾರು ಮಾಡ್ಕೊಳಲ್ವಾ? ನಂಗೂ ತಾಯಿ ಇದ್ದಿದ್ರೆ ಅವ್ರ ಹತ್ರ ಹೇಳ್ಕೊತಾ ಇದ್ದೆ.
ಮನಸ್ಸಾಗೋರು ಆಗ್ತಿತ್ತು. ಆದ್ರೆ ಈಗ ನನ್ನ ತಾಯಿನ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಹೇಳ್ಕೊಂಬಿಟ್ಟೆ, ಮುಚ್ಚಿಡಕ್ಕಾಗ್ಲಿಲ್ಲ. ಹೋಗ್ಲಿ, ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಶ್ರೀ ಬಿಟ್ರೆ ನಂಗೆ ಬೇರೆ ಯಾರು ಫ್ರೆಂಡ್ಸು ಇಲ್ಲ. ನಾನೇನ್ ಮಾಡ್ಲಿ?